ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮನೋಲಾಗ್ಸ್. ಮುಂಚೆನೇ ಹೇಳ್ದಂಗೆ ಫ್ರೆಂಡ್ಸ್, ನಾನು ತುಂಬ ದಪ್ಪ ಆಗಿದ್ದೀನಿ ಅಂತ ಡಯಟ್ ಸ್ಟಾರ್ಟ್ ಮಾಡಬೇಕು ಅಂತ ಮನೆಯಲ್ಲಿ ನಮ್ಮ ಮನೆಯವರು ಹಿಂಸೆ ಮಾಡ್ತಾನೇ ಇದ್ದರು. ಮೊದಲಿನ ಥರ ಸಣ್ಣ ಆಗು ಡಯಟ್ ಮಾಡು ಅಂತ. ಹಾಗಾಗಿ ಇನ್ನೇನು ಟೈಮ್ ಆಗೋಯಿತು. 2 ವರ್ಷದಿಂದ ಡಯಟ್ ಪ್ಲ್ಯಾನಿಂಗ್ ಎಲ್ಲ ನಿಲ್ಲಿಸಿ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ದಪ್ಪ ಆಗಿದ್ದಾಯಿತು. ಅದಕ್ಕಾಗಿ ಇವಾಗಲಾದರೂ ಮನಸ್ಸಿಗೆ ತೊಗೊಂಡು ಡಯಟ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿಕೊಂಡೆ. ಮೊದಲಿಗೆ ನಾನು ವಾಕ್ನ ಸ್ಟಾರ್ಟ್ ಮಾಡ್ತೀನಿ. ಅಂದರೆ 5ರಿಂದ 5:15 ಗಂಟೆಗೆ ಎದ್ದು ಬೆಳಗಿನ ಜಾವ ವಾಕ್ನ ಸ್ಟಾರ್ಟ್ ಮಾಡ್ತೀನಿ. 6 ಗಂಟೆ ಅಷ್ಟೆಲ್ಲ ವಾಕ್ನ ಮುಗಿಸ್ಕೊಂಡು ಮನೆಗೆ ಬಂತು ಅಂದರೆ ನೆಕ್ಸ್ಟು ನಾನು ಮಾಡ್ತಿದ್ದೆ ಎಕ್ಸಸೈಜು. ಬಟ್ ಸ್ಟಾರ್ಟಿಂಗ್ ಡೇಸ್ ಆಗಿರೋದ್ರಿಂದ ನಾನು ಎಕ್ಸಸೈಜ್ನ ಮಾಡೋಕ್ಕೆ ಹೋಗಲಿಲ್ಲ. ಒಂದು 2-3 ದಿನ ವಾಕ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಆಮೇಲೆ ಎಕ್ಸಸೈಜ್ನ ಸ್ಟಾರ್ಟ್ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ನಾನು ವಾಕ್ ಮುಗಿಸ್ಕೊಂಡು ಬಂದ ತಕ್ಷಣ 1 ಲೋಟ ಬಿಸಿ ನೀರನ್ನ ಕುಡಿತೀನಿ. ಏನಕ್ಕಪ್ಪ 5 ಗಂಟೆ 5:15ಗೆ ಹೋಗ್ತಿದ್ದೆ ವಾಕ್ಗೆ ಅಂದರೆ, ಮನೇಲಿ ಮತ್ತೆ ಬೇಗ ಬಂದು ಎಕ್ಸಸೈಜ್ ಮಾಡಿಕೊಂಡು ನೆಕ್ಸ್ಟು ಅಡುಗೆನ ಪ್ರಿಪೇರ್ ಮಾಡಬೇಕು. ಹಾಗಾಗಿ ಟೈಮ್ ಆಗುತ್ತೆ, ಲೇಟಾಗಿ ಹೋಗುತ್ತೆ ಅಂದ್ಬಿಟ್ಟು ನಾನು ಬೇಗನೆ ವಾಕ್ಗೆ ಹೋಗ್ತಿದ್ದೆ. ಮೊದಲು ನೋಡಿದಂಥ ಫೋಟೋ ನನ್ನ ಫಸ್ಟು ಡಯಟಿಂಗ್ ಸ್ಟಾರ್ಟ್ ಮಾಡಿದಂಥ ಫೋಟೋ 2020ನಲ್ಲಿ ನಾನು ಡಯಟ್ನ ಸ್ಟಾರ್ಟ್ ಮಾಡಿದ್ದು. ಅದಾದ ನಂತರ ಬಂದಂಥ ಫೋಟೋ, ಅದರ ರಿಸಲ್ಟು ನೋಡ್ತಾ ಇರ್ಬೋದು. ಎರಡೂ ನಾನು ತೋರಿಸ್ತಾ ಇದ್ದೀನಿ. ದಪ್ಪ ಇದ್ದಾಗ ಯಾವ ರೀತಿ ಇದ್ದೆ, ಸಣ್ಣ ಆದಾಗ ಯಾವ ರೀತಿ ಆದೆ. ಮತ್ತೆ ಇಲ್ಲಿ ನಾನು ಅದೇ ರೀತಿ ಮತ್ತೇ ದಪ್ಪ ಆಗಿದ್ದೀನಿ. ಈಗ 2 ವರ್ಷದಿಂದ ಡಯಟ್ ಎಲ್ಲ ಬಿಟ್ಟಿರೋದ್ರಿಂದ ಮತ್ತೆ ನಾನು ಅದೇ ರೀತಿ ದಪ್ಪ ಆಗಿದ್ದೀನಿ. ಹಾಗಾಗಿ ಮತ್ತೆ ಡಯಟ್ನ ಸ್ಟಾರ್ಟ್ ಮಾಡೋಣ ಅಂತ ಒಂದು 2 ಡೇಸು ವಾಕ್ನ ಮಾಡಿದೆ. ಇವಾಗ ಚಳಿ ಇರೋ ಕಾರಣ ಬೆಳಗಿನ ಜಾವ ವಾಕ್ ಹೋಗಿ ಬಂತು ಅಂತ ಅಂದರೆ ನೆಗಡಿ, ಶೀತ, ಕೆಮ್ಮು, ಕಫ, ಜ್ವರ ಇದೆಲ್ಲ ಸ್ಟಾರ್ಟ್ ಆಯಿತು. ನಾನು 2 ದಿನ ಹೋಗಿದ್ದು. ಹಾಗಾಗಿ 2 ದಿನ ಹೋಗಿರೋದಕ್ಕೆ 1 ವಾರ ಹುಷಾರಿಲ್ಲದೆ ಮಲಗಿದ್ದಾಯಿತು. ಹಾಗಾಗಿ ಅಲ್ಲಿಂದ ಡಯಟ್ ಎಲ್ಲ ಹೊರ್ಟೋಯ್ತು. ನಾವು 1 ವರ್ಷ 2 ವರ್ಷ ಡಯಟ್ನ ಮಾಡಿ ಸಣ್ಣ ಆಗಿ ಮತ್ತೆ ಮಧ್ಯದಲ್ಲಿ ಗ್ಯಾಪ್ ತೊಗೊಂಡು ಅಂದರೆ ನಮ್ಮ ಮೊದಲಿನ ವೇಟ್ಗೆ ನಾವು ಬರ್ತೀವಿ. ಯಾಕಂದರೆ ಕನ್ಸಿಸ್ಟೆನ್ಸಿ ಇರಲ್ಲ. ನಾವು ಒಂದೇ ರೀತಿ ಡಯಟ್ನ, ಹೆಲ್ದಿ ಫುಡ್ನ ಫಾಲೋ ಅಪ್ ಮಾಡ್ತಾ ಬಂತು ಅಂತ ಅಂದರೆ ಯಾವುದೇ ರೀತಿ ನಾವು ದಪ್ಪ ಆಗಲ್ಲ. ನಾನು ಇಲ್ಲೇ ಮಾಡಿದ್ದು ಅದೇ ತಪ್ಪು. ನಾನು ಡಯಟ್ ಮಾಡಿ ಸಣ್ಣ ಆದ ನಂತರ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಲಿಲ್ಲ. ಮೇಂಟೈನ್ ಮಾಡ್ಕೊಂಡು ಹೋಗಿತ್ತು ಅಂತ ಅಂದಿದ್ರೆ ನನ್ನ ವೆಯ್ಟು ಗೇನ್ ಆಗ್ತಾನೇ ಇರಲಿಲ್ಲ. ಕರೆಕ್ಟ್ ನಾನು ಎಷ್ಟು ಲಾಸ್ ಮಾಡಿದ್ದೆ ಅಷ್ಟೇ ವೆಯ್ಟಲ್ಲಿ ಇರ್ತಿದ್ದೆ. ನಾನು ಸುಮಾರು 2.5 ತಿಂಗಳಲ್ಲಿ ನಾನು ನನ್ನ ವೆಯ್ಟ್ನ 14 kg ಅಷ್ಟು ರೆಡ್ಯೂಸ್ ಮಾಡ್ಕೊಂಡಿದ್ದೆ. ಹಾಗಾಗಿ ನನಗೆ ತುಂಬ ಖುಷಿನೂ ಇತ್ತು. ಮತ್ತೆ ಮಧ್ಯದಲ್ಲಿ 1-2 kg ದಪ್ಪ ಆದೆ ಅಂತ ಅಂದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋವರೆಗೂ ಬಿಡ್ತಿರ್ಲಿಲ್ಲ. ಹಾಗಾಗಿ ಮೇಂಟೈನ್ ಮಾಡ್ಕೋತಾ ಇದ್ದೆ. ಏನಾಯಿತು ಅನ್ನೋದು ಗೊತ್ತೇ ಇಲ್ಲ. 1-2 ವರ್ಷ ಸುಮ್ಮನೆ ಹಾಗೇ ಕಾಲ ಕಳೆದ್ಬಿಟ್ಟೆ. ಮತ್ತೆ ಅದೇ ಹಳೆ ವೆಯ್ಟ್ಗೆ ಬಂದೆ. ಹಾಗಾಗಿ ಇವಾಗ ತುಂಬಾ ಅನ್ನಿಸ್ತಿದೆ ವೆಯ್ಟ್ ಲಾಸ್ ಮಾಡಬೇಕು. ಮತ್ತೆ ದಪ್ಪ ಆಗಿದ್ದೀನಿ. ಎಲ್ಲರೂ ಸಣ್ಣ ಆಗಿಬಿಟ್ಟಿದೆ, ಇವಾಗೇನಕ್ಕೆ ಮತ್ತೆ ದಪ್ಪ ಆಗಿದೆಯಾ ಅಂತ ಕೇಳ್ತಾನೆ ಇದ್ದಾರೆ. ಹಾಗಾಗಿ ನನ್ನ ಆರೋಗ್ಯ ದೃಷ್ಟಿಗೋಸ್ಕರನೂ ನಾನು ಸಣ್ಣ ಆಗಬೇಕು. ಇವಾಗ ದಪ್ಪ ಆಗಿರೋದ್ರಿಂದ ತುಂಬಾ ಹೆಲ್ತ್ ಇಶ್ಯೂಸ್ಗಳು ಕೂಡ ಸ್ಟಾರ್ಟ್ ಆಗಿದೆ. ಸ್ವಲ್ಪ ನಡೆದ್ರೆ ಕಾಲು ನೋವು ಬರೋದು, ನಿಂತ್ಕೊಂಡು ಅಡುಗೆ ಮಾಡಿದ್ರೆ ಇಮ್ಡಿ ಎಲ್ಲ ನೋವು ಬರೋದು, ಈ ರೀತಿ ಆಗಿದೆ. ಯಾಕಂದರೆ ನಮ್ಮ ಬಾಡಿ ವೆಯ್ಟು ನಮ್ಮ ಕಾಲ ಮೇಲೆ ಬೀಳೋದ್ರಿಂದ ಅದಾಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇಷ್ಟು ಮೇಯ್ನಾಗಿ ಹೇಳಬೇಕು ಅಂತ ಅಂದರೆ ಮಂತ್ಲಿ ಪೀರಿಯಡ್ ಅನ್ನೋದು ಇಂಬ್ಯಾಲೆನ್ಸ್ ಆಗ್ತಾಯಿದೆ. ಹಾಗಾಗಿ ಅದು ಮೇನ್ ರೀಸನ್ ಆಗಿಬಿಟ್ಟೈತೆ ನನಗೆ. ಮೊದಲೆಲ್ಲ ಈ ರೀತಿ ಇರಲಿಲ್ಲ. ಮಂತ್ಲಿ ಪೀರಿಯಡ್ ಅನ್ನೋದು ಆರಾಮಾಗಿ ಹೊರ್ಟೋಗ್ತಿತ್ತು. ಇವಾಗಂತೂ ಏನಕ್ಕಾದರೂ ಪೀರಿಯಡ್ ಆಗುತ್ತೋ ಅಂತ ಈ ಒಂದು 6 ತಿಂಗಳಿಂದ ಆ ಥರ ಆಗ್ಬಿಟ್ಟೈತೆ. ಹಾಗಾಗಿ ಡಾಕ್ಟ್ರಿಗೆ ತೋರಿಸೋದು ಬೇಡ, ನನ್ನನ್ನು ನಾನು ಫಸ್ಟು ಕರೆಕ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಹಂಗೂ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಡಾಕ್ಟ್ರಿಗೆ ತೋರಿಸೋಣ ಅಂದ್ಬಿಟ್ಟು ನಾನೇ ಅವಾಯ್ಡ್ ಮಾಡಿಕೊಂಡು ಡಾಕ್ಟ್ರಿಗೆ ತೋರ್ಸೋಕೆ ಹೋಗ್ತಾಯಿಲ್ಲ. ಅದಕ್ಕೇ ನನ್ನ ಹಸ್ಬೆಂಡ್ ಹೇಳೋದು, ಮೊದಲೇ ಎಲ್ಲ ಸಣ್ಣ ಇದ್ದೆ, ಏನೂ ತೊಂದರೆ ಇರಲಿಲ್ಲ, ಯಾವುದೇ ರೀತಿಯ ಹುಷಾರು ತಪ್ಪೋದಾಗಲಿ, ಪೀರಿಯಡ್ಸ್ ಪ್ರಾಬ್ಲಮ್ ಆಗಲಿ ಏನೂ ಇರಲಿಲ್ಲ. ಇವಾಗ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಹಾಗಾಗಿ ವೆಯ್ಟ್ ಲಾಸ್ ಮಾಡು, ಅದು ಸೌಂದರ್ಯಕ್ಕೋಸ್ಕರ ಅಂತಲ್ಲ, ಆರೋಗ್ಯ ದೃಷ್ಟಿಯಿಂದ ವೆಯ್ಟ್ ಲಾಸ್ನ ಮಾಡು ಅಂತ ತುಂಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟೆ ಮಾಡಿದ್ದು. ಬಟ್ಟು ತುಂಬ ಚಳಿ, ಇವಾಗ ಚಳಿಗಾಲ ಇರೋದ್ರಿಂದ ತುಂಬ ಚಳಿ ಅಲ್ವಾ. ಹಾಗಾಗಿ 1-2 ದಿವಸ ವಾಕ್ ಹೋಗಿದ್ದು ಬಂದ ತಕ್ಷಣವೇ ಹುಷಾರು ತಪ್ಪಿ 1 ವಾರ ಆಯಿತು ಸುಧಾರಿಸ್ಕೊಳ್ಳೋದಕ್ಕೆ. ನಾನು ಡಯಟ್ನ ಸ್ಟಾರ್ಟ್ ಮಾಡಿಕೊಂಡು ಅದ್ರ ಜೊತೆಗೆ ವೀಡಿಯೋನು ಮಾಡಿ ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಳ್ಳೋಣ. ಯಾವ ರೀತಿ ಡಯಟ್ನ ಪ್ಲಾನ್ ಮಾಡ್ಕೋಬೋದು ನೀವು ಮನೆಯಲ್ಲೇ, ಹೋಮ್ ಫುಡ್ಡಲ್ಲೇ ನಾವು ಯಾವ ರೀತಿ ಡಯಟ್ನ ಮಾಡ್ಬೋದು ಅಂತ ನಾನು ಆ ರೀತಿ ಪ್ಲಾನಿಂಗಲ್ಲೇ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಈ ವಿಡಿಯೋಗಳೆಲ್ಲ ಮಾಡಿಟ್ಕೊಂಡೆ ನಾನು. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಡಯಟ್ ಪ್ಲಾನಿಂಗ್ನ ಮಾಡ್ಕೊಂಡಿದ್ದೀನಿ ಅಂತ. ಬೆಳಗ್ಗೆ, ಮಧ್ಯಾಹ್ನ, ನೈಟ್ ಊಟ ಮತ್ತು ಅದ್ರ ಮಧ್ಯ ಮಾರ್ನಿಂಗು ಮತ್ತು ಈವ್ನಿಂಗು ಸ್ನ್ಯಾಕ್ಸು ಮತ್ತು ವಾಟರ್ಗಳು, ಡೆಟಾಕ್ಸ್ ವಾಟರ್ಗಳನ್ನ ಯಾವ ರೀತಿ ತಗೋತೀನಿ ನಾನು ಅಂತ. ಹಾಗಾಗಿ ನಾನೊಂದು ಪ್ಲಾನಿಂಗಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಇದ್ದಿದ್ದು. ಬಟ್ ಹಿಂಗಾಯಿತು.
ಮೊದಲೇ ದಪ್ಪ ಆಗಿದ್ದೀನಿ ಅನ್ನೋ ಬೇಜಾರಲ್ಲಿ ನಾನಿದ್ರೆ ನನ್ನ ಹಸ್ಬೆಂಡು ಪೆನ್ ಡ್ರೈವ್ಲಿರೋ ನನ್ನ ಹಳೆ ಫೋಟೋಸ್ ಅಂದರೆ ಸಣ್ಣ ಆಗಿರೋ ಫೋಟೋಸ್ ಎಲ್ಲನೂ ಕಳಿಸ್ತಾರೆ ಮತ್ತು ದಪ್ಪ ಇರೋ ಫೋಟೋಸ್ಗಳನ್ನು ಕಳಿಸ್ತಾರೆ. ಹಂಗಾಗಿ ಅದನ್ನೊಂದು ಚಾಲೆಂಜಾಗಿ ನಾನು ತೊಗೊಂಡು ಸಣ್ಣ ಆಗಬೇಕು ಅಂತ ಟ್ರೈ ಮಾಡೋ ಅಷ್ಟರಲ್ಲಿ ಹಿಂಗೆಲ್ಲ ಆಯಿತು. ಬಟ್ ಬಿಡಲ್ಲ, ಬೇಗ ಹುಷಾರಾಗಿ ಮತ್ತೆ ಡಯೆಟ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ವೀಡಿಯೋಗಳ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ. ಯಾರಿಗೆಲ್ಲ ವೆಯ್ಟ್ ಲಾಸ್ನ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಅವರೆಲ್ಲ ನನ್ನ ವೀಡಿಯೋಗಳನ್ನ ಫಾಲೋ ಅಪ್ ಮಾಡಿದ್ರೆ ನೀವು ಕೂಡ ಮನೆಯಲ್ಲೇ ವೆಯ್ಟ್ ಲಾಸ್ನ ಮಾಡ್ಕೋಬೋದು. ನಾನು ಡಯೆಟಲ್ಲಿದ್ದಾಗ ನನ್ನ ದಿನ ಮುಗಿಯೋದೆ ಚಿಯಾ ಸೀಡ್ಸ್ ನೀರನ್ನ ಕುಡಿದ ನಂತರ. ಯಾರೆಲ್ಲ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೇ ನೋಡಿದ್ರಿ ಅವರಿಗೆಲ್ಲ ಧನ್ಯವಾದಗಳು.